ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದೆ? ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮನಸ್ಕಾರ. ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಕ್ಕಂತ ನೋಡ್ರಿ. ವಾಚ್ ಹಾಕ್ಕೊಂಡು ಬಂದಿಲ್ಲ. ಈಗ ಹಾಸ್ಪಿಟಲ್ಗೆ ಹೊಂಟೀನಿ, ಕೇಲಿಗೆ, ಡೆಂಟಲ್ ಹಾಸ್ಪಿಟಲು. ಇವತ್ತು ಅಪಾಯಿಂಟ್ಮೆಂಟ್ ಐತಿ, ಸಂಜೆ ಮ್ಯಾಗ ಹೋಗಬೇಕು. ಅಪಾಯಿಂಟ್ಮೆಂಟ್ 5:30 ಕೊಟ್ಟಾರ. ಸೊ ಈಗ ಒಂದು ಹಲ್ಲು ಅಂಕ ಟ್ರೀಟ್ಮೆಂಟ್ ಇವತ್ತಿಗೆ ಮುಗಿತೈತಿ. ಸೊ ಇನ್ನೊಂದು ಹಲ್ಲು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರ ಅಂತಂದು ಕೇಳ್ಕೊಂಬರಕ್ಕಂತೆ ಹೊಂಟೇನಿ. ಗೇಟ್ ಹಾಕದನ ಹತ್ತು ಇಲ್ಲ ಸಿತ ನೋಡಿ. ಸೊ ಈಗ ನೋಡ್ರಿ ಹಾಸ್ಪಿಟಲ್ಗೆ ಬಂದೀನಿ. ಸೊ ನೋಡ್ತಾ ಇರ್ಬೋದು, ಪೇಷಂಟ್ ಅಷ್ಟೊಂದೇನು ಇರಲಿಲ್ಲ. ಇಲ್ಲಿ ಕುಂದೂರಿ ಅಂತಂದು ಕುಂದರ್ಸ್ಯಾರ. ಒಂದು ಸ್ವಲ್ಪ ವೇಟ್ ಮಾಡಿದ್ಮೇಲೆ ಡಾಕ್ಟರ್ ಬಂದು ಚೆಕ್ ಮಾಡಿದರು. ಸೊ ಈಗ ಹಲ್ಲಿಂದು ಸ್ಕ್ಯಾನಿಂಗ್ ಬೇಕು ಅಂತಂದು ಹೇಳ್ಯಾರ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋದ್ರೆ ಒಂದು 2-3 ಸಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡಿಸಿದ್ರು. ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸಿ ಡಾಕ್ಟರ್ ಚೆಕ್ ಮಾಡಿದರು, ಅಪಾಯಿಂಟ್ಮೆಂಟ್ ಕೊಟ್ಟಾರ. ಸೊ ಇಲ್ಲಿ ಒಂದು ವಾರ ಮ್ಯಾಗ ಹಿಂಗೆ 15 ದಿನ ಮೇಲೆ ಹಿಂಗೆ ಒಂದು ತಿಂಗಳ ಮೇಲೆ ಹಿಂಗೆ ಕೊಡ್ತಾರೇನೋ ಅಪಾಯಿಂಟ್ಮೆಂಟ್ ಅಂತ ಅಂದ್ಕೊಂಡಿದ್ದೆ. ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ, 1 or 2 ಡೇಸ್ದೊಳಗೆ ಅಪಾಯಿಂಟ್ಮೆಂಟ್ ಕೊಡ್ರಿ ಪ್ಲೀಸ್ ಅಂತೇಳಿ. ಸೊ ನಾಳಿಲ್ಲ ನಾಡಿದ್ದನ ಬರ್ರಿ ಅಂತಂದು ಹೇಳ್ಯಾರ. ನನಗಂತೂ ಖುಷಿ ಆಯಿತು. ಏನಿದು 2 ದಿನದಾಗನೂ ಅಪಾಯಿಂಟ್ಮೆಂಟ್ ಕೊಟ್ಟಾರಲ್ಲ ಅಂತೇಳಿ. ಲಾಸ್ಟ್ ಟೈಮ್ ಇವಾಗ ಏನು ಟ್ರೀಟ್ಮೆಂಟ್ ಮುಗೀತಲ್ಲ, ಅದು 1.5 ತಿಂಗಳು ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಅಷ್ಟು ಲೇಟ್ ಕೊಟ್ಟಾರ ಅಂಥೇಳಿ ನಾನು ಪ್ರೈವೇಟನ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದನ್ನು. ಅದಕ್ಕೆ ಇಲ್ಲಿ ಹಾಸ್ಪಿಟಲ್ ಒಳಗೆ ಪ್ರೈವೇಟು. ಸೊ ಈ ರೀತಿ ನೋಡ್ತಾರಂತ. ಕ್ಯಾಪ್ ಒಂದು ಇವಾಗ ಹಾಕ್ಸೋದೈತೆ ಅಷ್ಟ. ಕ್ಯಾಪ್ ಒಂದು ಹಾಕಿಬಿಟ್ರೆ ಒಂದು ಅಲ್ಲಿಂದ ಫುಲ್ ಟ್ರೀಟ್ಮೆಂಟ್ ಮುಗ್ದಂಗೆ ನೋಡ್ರಿ. ಸೊ ಈಗ ಮನೆಗೆ ಹೊಂಟೇವಿ. ಮನೆಗೆ ಬರೋದಾಗ ನೋಡ್ರಿ ಮಳೆ ಸ್ಟಾರ್ಟ್ ಆಯಿತು. ದಿನ ಐಸ್ ಬೀಳಕತ್ತಾವ ನೋಡೋದು. ನಡಿಯಪ್ಪ, ಗುಡುಗು ಸಿಡಿರೋದು, ನಡಿ ಒಳಗೆ ಬಾ. ಬರ್ಲು ನೋಡಲ್ಲ, ಗುಡುಗು ಸಿಡಲ್ಲ. ಗುಡು ಏನೋ ತೆಗೆದುಕೊಂಡು ಬಂದಿದ್ದಾರೆ. ಗಂಜಿ ಕುಡಿಯ ಮುಂಜಾನೆ ಕುಡ್ದೀನಿ. ಇಂಥ ಬರ್ತಿ ಆ ಗಂಜಿ ಕುಡಿಯೋ ಬಂದಾಗ ನಾ ಮಮ್ಮಿ ಅಂತೀನ. ಅದಕ್ಕಾಗ ನೋಡೋದಿಲ್ಲ, ಇದಕ್ಕಾಗ ನನ್ನ ಮಮ್ಮಿ ಅಂತಿ. ಮಳಿ ಒಂದು ಸತ್ತಲ್ಲ. ಇದು ನಮ್ಮ ದವಾಖಾನೆಗೆ ಹೋದ್ರೆ ಮಳಿ ಹತ್ತಿದ್ದು ಹೋಗಿ ಬಂದಿರ. ಮತ್ತೆ ಇನ್ನೊಮ್ಮೆ ಹೋಗೋದೈತಲ್ಲ, ಹೋಗಲ್ಲ ನೀವು ನಡ್ಕೊತ. ಅದೇ ಬಾಗುಲತ್ತೆ. ಭಾಳ ದೂರ ಐತನ ಅಂತ. ಆಟ ಬೈಕ್ ಕಲಿಬೇಕಾಗಿತ್ತು. ಆಟ ಕಲಿಸಿದ್ರ ನಾ ಆಟ ಕಲ್ತಿ. ನಾವು ಬೈಕ್ ಕೊಡ್ದೀನಿ ನೋಡಗನ. ಬಡಿದಾಡ ನಿನಗ ನಾನ ಹೊಡಿತೀನಿ ತೊಂಬ ಅನ್ಬೇಕು. ಅಂಜಿಕ್ ಬರ್ತೈತಿ. ಕಲಿಯಾರ ಲಕ್ಷಣ ಅದಾವೆ. ನಾನು ಬ್ಯುಸಿ ಅದ ಹೊಡಿಯಾಕ ಟೈಮ್ ಸಿಕ್ಕಿಲ್ಲದ. ಈಗ ಹೊಡಿದ್ನಿ ನೋಡ್ಬೇಕಿದ್ರ. ಅದು ಬೈಕು ಕಷ್ಟ ಐತಪ್ಪ. ಗೇರ್, ಕ್ಲಚ್ ಮಾಡ್ಬೇಕು. ಮತ್ತೆ ನಾವ್ ನೆನಪಿಟ್ಕೋಬೇಕು. ನಾವ್ ಹೆಂಗ್ ಮಾಡ್ಬೇಕು? ನೀ ಕಲ್ತು ಬಿಟ್ಟಿ ನಾ ಹೆಂಗ್ ಮಾಡೋದು? ಈಗ ಹೆಂಗ್ ಮಾಡ್ಬೇಕಂತ ಕಲ್ತಾರಿಗೆ ಏನದ, ಕಲಿಯೋಕ್ಕಿಂತ ಮೊದಲ ಅವ್ರಿಗೆ ಕಷ್ಟ. ಬೇಕಾದ್ರೆ ಹಾಕೋರಿ, ಬಿಡ್ರಿ. ನಾನು ಹಾಕೊಂಡಿನಿ, ನಂಗೂ ಬೇಕು. ಹಿಂಗ್ ದಾನಿ ಆಗೈತೆ. ನಾ ಹೆಂಗ್ ಹಾಕಂಗ
ಚಂಡ ಚಂಡ ಬೇಸ್ ಕಟ್ ಮಾಡ್ತೀವಿ ಬಿಡು, ಚಂದ ಕಟ್ ಮಾಡೋದು ಬಿಟ್ಟು ಚಂಡ ಹಿಡ್ಕೊಂಡೆ ಅದಕ್ಕೆ ಚಂಡ ಹಿಡಿದೀವಿ. ಚಂದ ಹಾಕೋಯಪ್ಪಿ ಏನು ಎಲ್ಲಾನು ಜಗಾಡ್ಕೊಂಡ ಚಂಡ ಹಿಡ್ಕೊಂಡೆ ಅದ ನೋಡಿದ್ರೆ ಹೇಳ್ಕತೈತಿ ಈ ಕೈಗೆ ಮುಸುಲಿಗೆ ಇಲ್ಲ ಹೆಂಗ ಹಾಕೋಬೇಕು ಅನ್ನೋದಿಲ್ಲ, ಕಲ್ಯಾಡ್ಕೊಂತಾನ ನಿಮ್ಗೆಲ್ಲ ಮುಂದಿಟ್ಟು ಕಾಸಾಕ ಅರ್ವನು ಬೇಕು, ಅವನು ಬೇಕು ನನ್ನಲ್ಲ. ಅವ ಹೇಗೆ ಬಂದಾನ ಅಲ್ಲಿ ಐತ್ಲ ಆಟ ಸಾಕು. ನಿನಗಿಲ್ಲ ನನ್ನ ಮಕ್ಕ ಇಟ್ಟಾಗೆತ್ತ ಒಂದು ಕೊಳ್ಳಿಲ್ಲ ಅಂದ್ರ ಈಟ ಆಗ್ಲ ಅವ್ನ ಮಗ ಈತ ಆದ್ರ ದೊಡ್ಡದಾಗ್ತಂತ ಮತ್ತ ಬರೀ ಫ್ಯಾನ್ಸ್ ಈಗ ನೋಡ್ರಿ ಗಿರ್ಮಿಟ್ ಮಾಡ್ಕೊಂಡು ಎಲ್ಲಿತ್ತು ಟಮಾಟಿ ಎಲ್ಲಿತಿ ಅರ್ವಿ ಹೊಡೆದ್ಕೊಂತಿ ನಮ್ಮ ಕೈಲೆ ಊಟ ಮಾಡಕ್ಕೆ ಟಿವಿ ಬೇಕನಾ? ಹಾ ಟಿವಿ ಹಚ್ಬಿಡ ಅಂತ ಏನಿಲ್ಲ ನೋಡಿ ಗುಡುಗು ಸಿಡಲು ಒಂದ್ಸಲ ಹೇಳಿ ತಿಳ್ಕೊಬೇಕ. ನೀ ಹಂಗದ ಮಳಿ ಬಂದಾಗ ಎಲ್ಲ ಟಿವಿ ಹಚ್ಚಿ ಹಂಗದ ಕೆಡಿಸಿಟ್ಟಿ ಅನ್ಸತ್ತಾರ ನಮ್ಮ ಟಿವಿ ನೀನು. ಹೌದು, ಈಗ ನೋಡಿ ಹೇಳಿದ್ರು ಹಚ್ಚಲ್ಲ ಬಂದ್ ನಾಡೆ ಬಂದ್ ನಾಡೋ ಮೇಲಂದ್ರ ಹುಡುಗ ತುಳ್ಸಾತ ಬಂದೆಪ್ಪ ಇನ್ನೊತ್ತಿನ ನೇನು ಜಲ್ದಿ ಅಂತ ಉಳ್ಳಾಗಡ್ಡಿ ಒಂದೊಂದು ಕಾಕಿರ್ತಾವ, ನಾಳೆ ಉರಿತೈತಿ. ಸಿಲ್ವರ್ ಕ್ಯಾಪ್ ಹಾಕ್ತಾರ ನೋಡಿ. ಯಾವ ಕ್ಯಾಪ್ ಹಾಕ್ತಾರ? ಸಿಲ್ವರ್ ಹಾಕಲ್ಲ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಮಳಿ ಒಂದು ಹತ್ತಿರ್ತೈತಿ, ಸಣ್ಣಾಗೈತಿ. ಅದು ಯಾವ ಕ್ಯಾಪ್ ಅಂದ್ರೆ ಸ್ಟೀಲ್ ಬಂಕರಲ್ಲ, ಅದು ಯಾವ ಕ್ಯಾಪ್ ಹೆಸರು ಏನೋ ಹೇಳಿದ್ರು ನೆನಪು ಬರುವಾಗ. ನೋಡ್ರಿ ಮಳೆ ಒಂದು ತಾಸೊಳಗೆ ಆಗಿರುವಂತಹ ಮಳೆ ನೋಡ್ರಿ, ಇನ್ನೂ ಸುರ್ಯಾಕಂತೈತಿ. ಇಂಥ ಮಳೆಯಾಗ ನಾವು ಹೋಗ್ಬೇಕು. ಈಗ ಮತ್ತೆ 5:30 ಕೊಟ್ರೆ ಮತ್ತೆ ಅಪಾಯಿಂಟ್ಮೆಂಟ್ ಅವ್ರು 5:30 ಕರೆಕ್ಟ್ ಇಲ್ಲಿ ಇರ್ಬೇಕ್ರಿ ಅಂತಂದು ಹೇಳ್ಯಾರ ಅವರು. ಬಿಡು ಬಿಡು ಹಗುರ್ಕ ಬಿಡ್ಬೇಕು ಮತ್ತ. ಈಗ ನೋಡ್ರಿ ತಮ್ಮ ಬಂದು ನನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ಹೋದ. ಸೊ ಹಾಸ್ಪಿಟಲಿಗೆ ಬಂದು ಒಂದು ಹಾಫ್ ಆನ್ ಅವರನ್ನ ವೇಟ್ ಮಾಡಿದೆ. ಅಂದ್ರೆ ಅವರು 5:30ಗೆ ಬರೋಕ್ಕೆ ಹೇಳಿದ್ರು, ನಾನೊಂದು 15 ನಿಮಿಷ ಲೇಟಾಗಿ ಹೋದೆ. ಸೊ ಡಾಕ್ಟ್ರನ್ನು ಕಾಲ್ ಮಾಡಿದ್ರು ಅಂತ ಹಸ್ಬೆಂಡ್ಗೆ ಹೇಳಿದ್ರು. ಕರೆಕ್ಟ್ ಟೈಮಿಗೆ ಅವ್ರು ಏನು ಟೈಮಿಂಗ್ ಕೊಟ್ಟಿರ್ತಾರಲ್ಲ ಅದ ಕರೆಕ್ಟ್ ಟೈಮಿಗೆ ಹೋಗಬೇಕು. ಒಮ್ಮೊಮ್ಮೆ ಲೇಟನ್ನು ಆಗ್ತೈತಿ, ಒಮ್ಮೊಮ್ಮೆ ಅವ್ರು ಹೇಳಿದ ಟೈಮಿಗಿಂತ ಜಲ್ದಿನೂ ಟ್ರೀಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಏನು ತೊಗೊಂಡಿರ್ತಾರಲ್ಲ, ಸೊ ಅವರು ಬರಲಿಲ್ಲ ಅಂದ್ರೆ ಸೊ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಸೊ ಹಂಗೂ ಹಿಂಗೂ ಕೂಡ ಇರ್ತೈತಿ. ಬಂದಿಂದ ಜಸ್ಟ್ ಒಂದು 15 ನಿಮಿಷನೂ ಆಗಿಲ್ಲ ಅಂತಂದು ಅನ್ಸುತ್ತೆ. ಜಲ್ದಿನ ಕ್ಯಾಪ್ ಹಾಕಿದ್ರು.
ಸೊ ಒಂಥರ ಏನೋ ನಾರ್ಮಲ್ ಅಷ್ಟು ಫೀಲ್ ಅನ್ಸವಲ್ದು, ಏನೋ ಅಲ್ಲಿ ಐಟಮ್ ಅಲ್ಲೊಳಗೆ ಐತೆ ಅನ್ನೋ ಥರ ಫೀಲ್ ಐತಿ. ಅದು ಒಂದು ಸ್ವಲ್ಪ ದಿನ ಆಗಿಂದ ಹೋಗುತ್ತಂತಂದು ಹೇಳ್ಯಾರ. ಹಂಗೇನಾರ ನಿಮ್ಗೆ ಇದು ಭಾಳ ಏನೋ ಅನ್ಕಂಫರ್ಟೇಬಲ್ ಭಾಳ ಅನ್ಸಕತ್ತೈತಿ ಅಂತಂದ್ರೆ ಇನ್ನೊಂದು 2 ದಿನ ಅಥವಾ 4 ದಿನ 10-12 ದಿನ ಬಿಟ್ಟು ಬರ್ರಿ ಅಂತಂದು ಹೇಳ್ಯಾರ. ಸ್ವಲ್ಪ ಅದು ಸರಿ ಮಾಡೋಣ ಅಂತಂದು ನೋಡ್ಬೇಕು ಏನಾಗತ್ತಾ ಅಂತೇಳಿ. ಸೊ ಕ್ಯಾಪ್ ಅಂತೂ ಈಗ ಹಾಕಿದ್ರು. ಕ್ಯಾಪ್ ಹಾಕಿಸ್ಕೊಂಡು ಹಾಸ್ಪಿಟಲಿಂದ ಹೊರಗೆ ಬರೋದಾಗ ಒಂದು 6:45 ಆಗಿತ್ತು. ಇವತ್ತು ಬಸ್ಸಿಗೆ ನಾ ಹೋಗೋದಿತ್ತು ನಾನು ರಿಟರ್ನ್ ಮನೆಗೆ. ತಮ್ಮನೂ ಅರುಣನ್ನ ಕರ್ಕೊಂಡು ಬರೋಕ್ಕಂತೇಳಿ ಹೋಗಿದ್ದ ಟ್ಯೂಷನ್ಗೆ. ಸೊ ಬಸ್ಸಿಗೆ ಬರ್ರಿ ಅಂತಂದು ಹೇಳಿದ್ರು, ಹಸ್ಬೆಂಡಿನ ಬಸ್ಸಿಗೆ ಬಂದ್ಬಿಡ ಅಂತಂದು ಹೇಳಿದ್ರು. ಸೊ ಬಸ್ಸಿಗೆ ಬಂದೆ ನೋಡ್ರಿ. ಹಂಗೆ ಹೋಗ್ತಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ. ಸೊ ಇಲ್ಲಿ ದುರ್ಗಾದೇವಿ ಗುಡಿಗೆ ಬಂದೀನಿ. ಸೊ ನೋಡ್ತಾ ಇರ್ಬೋದು, ಭಾಳ ದಿನ ಆಗಿತ್ತು ದೇವ್ರ ಗುಡಿಗೂ ಬಂದಿರಲಿಲ್ಲ. ಸೊ ನೀವು ಎಲ್ಲರೂ ಅಲ್ಲಿಂದ ದೇವ್ರ ದರ್ಶನ ತಗೊಳ್ರಿ. ಸೊ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಸ್ಬೆಂಡನ್ನು ಮೇಲೆ ಕಾಲ್ ಮಾಡಾಕಂತಿದ್ರು, ಅಂದ್ರೆ ಟೈಮ್ ಭಾಳ ಆಗೈತಲ್ಲ. ಸೊ 8 ಗಂಟೆ ಮೇಲೆ ಆಗೈತಿ. ಸೊ ಇನ್ನೂ ಮನೆಗೆ ಹೋಗಿಲ್ಲಲ್ಲ ಅಂತೇಳಿ ಅವರು ಫೋನ್ ಮಾಡಾಕಂತಾರೆ. ಅವರು ಡ್ಯೂಟಿಯಿಂದ ಬಂದಾರ. ಆ್ಯಂಡ್ ನಾನು ಪರ್ಸಿಂದ ಮೊಬೈಲ್ ತೆಗಿರುವಾಗ ಕಟ್ ಆಗ್ತಿತ್ತು. ಇನ್ನು ಹಚ್ತಾರ ಅಂತ ಎಷ್ಟೊತ್ತನ ಕೈ ಹಿಡ್ಕೊಂಡ್ರು ಫೋನು ಬರ್ತಿರ್ಲಿಲ್ಲ. ಸೊ ಮತ್ತೆ ಎದುರಿಗೆ ಬರಾಕಂತಿದ್ರು ಸೈಕಲ್ ತೊಗೊಂಡು. ಯಾಕಂದರೆ ತಮ್ಮ ಬೈಕ್ ತೊಗೊಂಡು ಟ್ಯೂಷನ್ಗೆ ಹೋಗಿದ್ನಲ್ಲ. ಸೊ ಸೈಕಲ್ ಮೇಲೆ ನಾನು ಕರ್ಕೊಂಡು ಬರೋರು ಇದ್ರು ನೋಡ್ರಿ, ಎದುರಿಗೆ ಬಂದರು. ಸೊ ಅದು ಬ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಅಲ್ಲಿಂದ ಬರೋಣ ಮರ್ತಾ ಬಿಟ್ಟೆ ನಾನು ಆ್ಯಕ್ಚುಲಿ. ತಮ್ಮ ಸಾಂಗ್ ಆಡಕತ್ತಾನ ಬಾಗ್ಲ ಹಾಕ್ಕೊಂಡು. ಏನು ಹಾಡಾಡ್ಕೊಂಡು ಅಲ್ಲೇ ಮಕ್ಕೊಂಡ್ಬಿಟ್ಟೇನೆ ಬಿಳಪ್ಪ. ಎದ್ದಾಗಿಲ್ಲ ಬಿಡಪ್ಪ. ಬಾರಿ ಬಿಡ ನಿಂದ ಏನು ಇಟ್ಟೋದ ಬೇಕಾದ್ರೆ ಇಲ್ಲೊಂದು ಹಾಡಿನ ಗಟ್ಟಿ ಧ್ವನಿ ಮಾಡಿ ಹಾಡಿ. ಇದು ಸಣ್ಣದೈತಿದೆ, ಇದು ಪದಗಳು ಹಾಡ್ತಾರೆ ಇದ್ರಾಗ. ಇದನ್ನ ಇಷ್ಟ ಅದ ಏರೋಪ್ಲೇನ್ ರೆಡಿ. ಅಲ್ಲಿ ಇಲ್ಲಿ ಮ್ಯಾಲ ಫ್ಯಾನ್ ಹಾಕ್ಲದ್ ಹೆಂಗಿರ್ತದ? ಹೌದು, ಫ್ಯಾನ್ ಹಾಕಿಲ್ಲ ನೀವು ಮ್ಯಾಗ ಹಾರ್ಬೇಕಂದ್ರ ಅದು ನಿನ್ನ ಹಾರಿಸ್ತಿ ಏನದನ ಹಾರವಲ್ದು. ಮುಂದಕ್ಕೆ ಹೋಗ್ಬೇಕಂತ ಗಾಲಿ ಗಿಲಿ ಏನಿಲ್ಲ, ಹೆಂಗ್ ಹೋಗ್ಬೇಕದ ಮುಂದೆ? ಫುಲ್ ಬರೀ ಗಾಯನ ಬರಾಕಂದೈತಿ. ಈ ಫ್ಯಾನ್ ಅಷ್ಟ ಅಲ್ಲ, ಈ ಫ್ಯಾನ್ ಅಷ್ಟ ತಿರ್ಗಾಕಂದೈತಿ ನೋಡಿ. ಮತ್ ಕೈ ಬಳಗಿ ಇಟ್ರಿ ಮತ್ ಕೈ ಇದಾಗತ್ ನೋಡ. ನೋಡಿ ಚಾರ್ಜಿಂಗ್ ಹೆಂಗ್ ಇಟ್ಟೈತಿ. ಹೆಸ್ರು ನೋಡ್ರಿ ಫ್ರೆಂಡ್ಸ್, ನಮ್ಮ ಅರವಿಂದ್ ಏರೋಪ್ಲೇನ್ ಬಟ್ ಹಾರವಲ್ದು. ಹಾರ್ತಕ್ಕಂತಂದು ಎಲ್ಲ ರೆಡಿ ಮಾಡಿದ್ರು ಬಟ್ ಹಾರನವಲ್ದು. ಫ್ಯಾನ್ ಅಷ್ಟ ತಿರುಗ್ತೈತಿ. ಅಷ್ಟ ಮುಂದಲ್ ಫ್ಯಾನ್ ಅಷ್ಟ ತಿರುಗೋದು ಕೆಲಸ. ಶೆಕೆ ಆದಾಗ ಮಾರಿ ಮುಂದೆ ಇಟ್ಕೋರಿ. ಏನರ್ವಿನ ನೈಟ್ ಶೆಕೆ ಹಾಕಂತಂದ್ರ ಮಗದ ಮುಂದೆ ಇಟ್ಕೋ. ಅವ್ರು ಹೆಂಗೆ ಅರ್ಸಿರಣ್ಣ ಮತ್ತು ಅವ್ರು ಟಿ ವಿ ಒಳಗೆ ಮತ್ತು ಹರಿಯತ್ ಮತ್ತು ಇನ್ನೊಮ್ಮೆ ನೋಡ್ರಿ ಅದನ್ನ ವಿಡಿಯೋ. ಯಾವುದು ಮತ್ತು ಅವ್ರು ಇದಕ್ಕಿಂತ ದೊಡ್ಡ ಬಾಟಲ್ ಮಾಡ್ಯಾರ ಅವರು. ಕಡಿಮೆ ಐತಿ ಹೆವಿ ಐತಿ ಇಲ್ಲ ಸಾಂದ್ ಐತಿ. ಅವ್ರು 1 ಲೀಟ್ರ್ ಬಾಟ್ಲಿ ಮಾಡ್ಯಾರ. ಇದು 1 ಲೀಟ್ರ್ ಬಾಟ್ಲಿ ಏನು ಇದು? ನಾನು ಆ ವಿಡಿಯೋ ನೋಡೀನಿ. ಇನ್ನೊಮ್ಮೆ ನೋಡ್ರಿ ಅದನ್ನ ವಿಡಿಯೋ ಹೆಂಗೆ ಏನೇನು ಹಾಕ್ಯಾರ, ಎಲ್ಲಿ ಏನು ಮಿಸ್ಟೇಕ್ ಆಗೈತೆ ಅಂತೇಳಿ. ಈಗ ನೋಡ್ರಿ ಈವ್ನಿಂಗ್ನಾಗ ಅರ್ವಿನ್ ಏನಾದರೂ ತಿನ್ನಕ್ಕೆ ಕೊಡು ಮಮ್ಮಿ, ಏನಾದರೂ ತಿನ್ನಕ್ಕೆ ಕೊಡು ಮಮ್ಮಿ ಅಂತಂದು ಹೇಳಕ್ಕಂತಿದ್ದ. ಸೊ ಏನು ಬೇಕಂತ ಕೇಳಿದ್ರೆ ಎಗ್ ಪಪ್ಪು
ವೆಜ್ ಪಪ್ ಬೇಕಂತಂದು ಹೇಳಿದೆ. ಸೊ ಭಾಳ ದಿನ ಆತು ಹೆಚ್ಚಿಲ್ಲ ಅವಾಗ ಕೇಳಕ್ಕಂತೂ ನಾವು ಕೊಡಿಸೇ ಇಲ್ಲ. ತಮ್ಮ ಹೇಳಿದೆ ತೊಗೊಂಬರಕ್ಕಂತೇಳಿ. ಸೊ ತೊಗೊಂಬಂದು ಈಗ ತಿಂದು ಅರ್ವಿನ್ ಟ್ಯೂಷನ್ಗೆ ಹೋದ ನೋಡ್ರಿ. ತಮ್ಮ ಬಿಟ್ಟು ಬರಕ್ಕಂತೇಳಿ ಹೋಗ್ಯಾನೆ. ಸೊ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ.